ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಪನ್ನೀರ್ ಅಂದರೆ ಬಹಳ ಇಷ್ಟ ಅಂತ ನನಗೆ ಗೊತ್ತು. ಹಾಗಾಗಿ ನಾನಿವತ್ತು ಪನ್ನೀರಲ್ಲಿ ಒಂದು ಬೆಸ್ಟ್ ರೆಸಿಪಿ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವುದೇ ಪನ್ನೀರ್ ಆಗಿರ್ಬೋದು, ಯಾವುದೇ ಬ್ರ್ಯಾಂಡ್ ಪನ್ನೀರು ನಿಮ್ಗೆ ಯಾವ್ದು ಇಷ್ಟನೋ ಅದು ರೆಗ್ಯುಲರಾಗಿ ಪನ್ನೀರನ್ನ ನೀವು ಮನೆಗೆ ತೊಗೊಂಡು ಬಂದಾಗ ಈ ಥರ ಅದನ್ನು ಚಿಕ್ಕ ಚಿಕ್ಕದಾಗಿ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಅದು ಕಟ್ ಮಾಡ್ಕೊಂಡಿದ್ದು ನೆಕ್ಸ್ಟ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ರುಬ್ಕೊಂಡು ಮನೆಯಲ್ಲೇ ಹಾಕ್ಕೊಂಡ್ರೆ ಬಹಳ ಟೇಸ್ಟ್ ಕೊಡುತ್ತೆ, ಇನ್ಸ್ಟೆಡ್ ಆಫ್ ಮನೆಯಿಂದ ಹೊರಗಡೆಯಿಂದ ಪ್ಯಾಕೆಟ್ ತೊಗೊಂಡು ಬರೋದು. ಸೊ ಸ್ವಲ್ಪ ಉಪ್ಪು ನಾನು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲ್ಗಡೆ ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ನೀವು ಖಾರ ಹಾಕ್ಕೊಳ್ಳಿ. ನಾನೆಲ್ಲ ಕೈಯಲ್ಲೇ ಹಾಕ್ತಾಯಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ನಾನು ಅಳತೆ ಆ್ಯಕ್ಚುಲಿ ಹೀಗೆ ನಾನು ನೋಡ್ಕೊಳ್ಳೋದು, ಹಾಗಾಗಿ ನಾನು ಇದನ್ನು ಹೀಗೆ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಹಾಕಿದ ನೆಕ್ಸ್ಟು ನೀವು ಧನಿಯಾ ಪೌಡ್ರ್ ಹಾಕಬೇಕು ಸ್ವಲ್ಪ, ಅದನ್ನು ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು. ಸೊ ಅದಾಗಿದ್ದ ಕೂಡಲೇ ನಿಮಗೆ ಆ ಒಂದು ಕನ್ಸಿಸ್ಟೆನ್ಸಿ ಬರೋದಕ್ಕೆ ನಾನು ಕಡಲೆ ಹಿಟ್ಟು ಕೂಡ ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಹಾಕಿದ್ಮೇಲೆ ನೀವು ನಿಂಬೆಹಣ್ಣನ್ನ ಮೇಲ್ಗಡೆ ಹಿಂಡಬೇಕು. ನಾನು ಒಂದು ದೊಡ್ಡ ನಿಂಬೆಹಣ್ಣಲ್ಲಿ ಒಂದು ಚಿಕ್ಕ ಪೀಸ್ ತೊಗೊಂಡು ಕಟ್ ಮಾಡಿಕೊಂಡು ಅದನ್ನು ಹಾಕಿದ್ದೀನಿ. ಹಾಕಿದ್ಮೇಲೆ ನೆಕ್ಸ್ಟು ನೀವು ಹೀಗೆ ಕಲಿಸ್ಕೋಬೇಕು ಅದನ್ನು, ಅಂದರೆ ಅದೆಲ್ಲ ಮಸಾಲ ಆ ಒಂದು ಪನ್ನೀರಿಗೆ ಅಂಟ್ಕೊಳ್ಬೇಕು. ಸೊ ಆವಾಗ ಎಲ್ಲನೂ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಇಡಬೇಕು. ನಾನೊಂದು 20 ಮಿನಿಟ್ಸ್ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಮಾಡಿ ಕೊನೆಯಲ್ಲಿ ಈ ಥರ ಎಣ್ಣೆ ತವಾ ಮೇಲೆ ಇದನ್ನು ಶಾಲೋ ಫ್ರೈ ಮಾಡ್ಕೊಂಡು ತಿಂದರೆ ಸಖತ್ತಾಗಿ